ಅಂದರೆ ಇವರು ಯಾವ ರೀತಿ ಬಾಯಿ ಮುಚ್ಚೋದಕ್ಕೆ ಪ್ರಯತ್ನ ಮಾಡಿದರು, ಈಗಲೂ ಕೂಡ ಅದೇ ಥರದ ಪ್ರಯತ್ನಗಳನ್ನು ಯಾವ ಥರ ಮುಂದುವರಿಸಿದ್ದಾರೆ ಅಂತ. ಸಮೀರನ್ನ ಮುಂದಿಟ್ಕೊಂಡು ಹಿಂದೂ ಮುಸ್ಲಿಂ ಮಾಡಕ್ಕೆ ಹೊಂಟಿದ್ದಾರೆ. ಆನಂತರ ಸಮೀರನ ತಾಯಿಗೆ ಸಿಕ್ಕಾಪಟ್ಟೆ ಬೈದು ಅಂದರೆ ಮಾನಸಿಕವಾಗಿ ಕುಗ್ಗಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಗೊತ್ತಿರಲಿ, ನಾವು ಯಾರ್ಯಾರು ಹೋರಾಟದ ಮುಂಚೂಣಿಯಲ್ಲಿ ಇದ್ದೇವೆ, ಎಷ್ಟೇ ಬೈದರೂ ಕೂಡ ಯಾವ ಕಾರಣಕ್ಕೂ ಕೂಡ ಕುಗ್ಗಲ್ಲ. ಈ ಹೆಂಗಂತ ಹೇಳಿದ್ರೆ, ಕುಂಬಾರನ ಕಾಲಿನ ಕೆಳಗಡೆ ಇರುವಂತಹ ಮಣ್ಣು ನಾವು. ನಮ್ಮನ್ನು ಎಷ್ಟು ತುಳಿದ್ರೂ ಕೂಡ ಅಷ್ಟು ನಾವು ಜಿಗಟಾಗ್ತಾ ಹೋಗ್ತೀವಿ, ಅಷ್ಟು ಗಟ್ಟಿ ಆಗ್ತೀವಿ, ಅಷ್ಟು ಬಲಿಷ್ಠ ಆಗ್ತೀವಿ. ಇವ್ರು ಹೇಳ್ತಾ ಇದ್ದಾರೆ, ಹಿಂದೂ ಮುಸ್ಲಿಂ ಮಾಡಿ, ಅದನ್ನು ಮಾಡಿ, ಇದನ್ನು ಮಾಡಿ, ಸಮೀರಿಗೆ ಬೈಬೇಕು, ಅವಾಗ ಹಿಂದೂಗಳು ಎದ್ದೇಳ್ತಾರೆ, ಮುಸ್ಲಿಮರು ನಮಗೆ ಬೈತಾರೆ, ಹೊಡೆದಾಟ ಆಗುತ್ತೆ. ನಾನು ಎಲ್ರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಈ ಹೋರಾಟದ ಪರವಾಗಿ ಇರುವಂಥವರು, ನ್ಯಾಯ ಸಿಗಬೇಕು ಅಂತ ಅನ್ನೋರು, ನ್ಯಾಯ ಸಿಗಬೇಕು ಅನ್ನೋರಿಗೆ ಪರ ವಿರೋಧ ಅಂತ ಏನಿರೋದಿಲ್ಲ. ನ್ಯಾಯ ಬೇಕು, ಇಷ್ಟೇ. ಶಿಕ್ಷೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಅದು ನಮ್ಮ ನಿಲುವು. ಅವ್ರು ಯಾರೂ ಕೂಡ ದಯವಿಟ್ಟು ಯಾವುದೇ ರೀತಿಯಾದಂಥ ಈ ತರಹ ಕೆಲವೊಂದಿಷ್ಟು ಪುಡಾರಿಗಳು, ಪುಂಡು ಪೋಖ್ರಿಗಳು, ಆ ಕೆರೆಹಳ್ಳಿ ಅಂತ ಪುಂಡು ಪೋಖ್ರಿಗಳು, ವಸೂಲಿ ಬೆಲೆ ಅಂತವರು ಏನೇನು ಮಾತಾಡ್ತಾರೆ, ಹಿಂದೂ ಮುಸ್ಲಿಂ ಮಾತಾಡ್ತಾರೆ, ದಯವಿಟ್ಟು ಅದಕ್ಕೆ ಒಳಗಾಗಬೇಡಿ. ಶಾಂತಿಯುತವಾಗಿಯೇ ಇರಬೇಕು, ಶಾಂತವಾಗಿಯೇ ವರ್ತನೆ ಮಾಡಿ. ಆನಂತರ ಇನ್ನೊಂದು ಕೆಟ್ಟದಾಗಿ ಬೈಯೋದು. ಈಗ ಅದೇ ಹೇಳಿದ್ನಲ್ಲ, ಕೆಟ್ಟದಾಗಿ ಬೈತಾ ಇದ್ದಾರೆ. ಈಗ ಎಲ್ಲರೂ ನನಗೆ ಹೇಳ್ತಾ ಇದ್ದಾರೆ, ರಾಕೇಶ್ ಶೆಟ್ಟಿ ಬಗ್ಗೆ ಒಂದು ವಿಡಿಯೋ ಮಾಡಿ, ಅವನ ಬಗ್ಗೆ ವಿಡಿಯೋ, ಅವ್ರ ಬಗ್ಗೆ ಯಾಕೆ ವಿಡಿಯೋ ಮಾಡಬೇಕು, ಯಾಕೆ ಬೈಬೇಕು? ಬೈಯೋದ್ರ ಸಲುವಾಗಿಯೇ ಪೇಮೆಂಟ್ ಇರ್ತದೆ. ಅವನು ಎಷ್ಟು ಬೈತಾನೆ ಅಷ್ಟು ಪೇಮೆಂಟ್ ಮಾಡ್ತಾನೆ ನಕಲಿ ದೇವಮಾನವ. ಅವನಿಗೆ ಜಾಸ್ತಿ ಬೈದಷ್ಟು ಪೇಮೆಂಟ್ ಜಾಸ್ತಿ ಅವನಿಗೆ. ಆಮೇಲೆ ಅವನಿಗೆ ಜಾಸ್ತಿ ಯಾರು ಬೈತಾರೆ ಅದಕ್ಕೂ ಒಂದು ಬಿಲ್ ಮಾಡ್ತಾರೆ. ಓ ನೋಡಿ, ನನಗೆ ಇವ್ರು ಬೈದರು, ಇದಕ್ಕೆ ಇಷ್ಟು ಪೇಮೆಂಟು. ಬಿಲ್ ಬರೆಯೋದೆ ಈಗ ನೋಡಿ, ಬಿಲ್ಲಿಂಗ್ ಇರ್ತದಲ್ಲ, ನಾವು ಇಷ್ಟು ಮರಳು ಹಾಕಿದ್ವಿ, ಇಷ್ಟು ಸಿಮೆಂಟ್ ಹಾಕಿದ್ವಿ, ಇಷ್ಟು ಲೇಬರ್ ಖರ್ಚಾಯಿತು, ಹಂಗೆ ನೋಡಿರಿ ನನಗಿಷ್ಟು ಬೈದರು, ನಾನು ಇವ್ರ ಕಡೆ ಅಂತ ಬೈಸ್ಕೊಂಡೆ, ದೊಡ್ಡವ್ರು ಬೈದ್ರೆ ಇನ್ನೂ ಜಾಸ್ತಿ ಬಿಲ್. ಅವನಿಗೆ ಬಿಲ್ ಪೇಮೆಂಟ್ ಹಂಗೆ ಅವನದು. ಮುಂಬೈಯಲ್ಲಿ ಗುಮಾಸ್ತ ಅಲ್ಲ, ಅವನು ಕಪ್ಪು ಬಸಿ ಎತ್ತಿಡ್ತಿದ್ದ ಅವನು, ರಮೇಶ್ ಸಂಜೀವ್ ಉಪ್ಪಾಳ್ ಅಂತ ಹೇಳಿ ಒಬ್ಬರು ಚಾರ್ಟರ್ಡ್ ಅಕೌಂಟೆಂಟ್, ಬಹಳ ಫೇಮಸ್ ಚಾರ್ಟರ್ಡ್ ಅಕೌಂಟ್. ಅವರು ಉಪ್ಪಳ ಇದೆಯಲ್ಲ ಅಲ್ಲಿದು, ಮಂಗಳೂರಿಂತರ ಆಚೆಗೆ ಕಾಸರಗೋಡು ಬಾರ್ಡರ್ಗೆ, ಅಲ್ಲಿ ಅವರು ಮುಂಬೈನಲ್ಲಿ ಖ್ಯಾತ ಚಾರ್ಟರ್ಡ್ ಅಕೌಂಟೆಂಟ್ ಇದ್ರು, CA. ಅವ್ರ ಕಚೇರಿಯಲ್ಲಿ ಇದ್ದ ಇವನೇನು ಮಾಡಿದ, ಇವ್ರ ಅಪ್ಪನ ಹೆಸರು ಸಂಜೀವ್ ಅಂಥೇಳಿ, ರಾಕೇಶ್ ಸಂಜೀವ್ ಶೆಟ್ಟಿ ಇವನು ಪೂರ್ತಿ ಹೆಸರು, ಸಂಜೀವ್ ಅಂಥೇಳಿ. ಅಂದರೆ ಅವ್ರ ಅಪ್ಪನಿಗೆ ನಾನೇನು ಬೈಯಲ್ಲ. ಅವರ ಹೆಸರು ರಮೇಶ್ ಸಂಜೀವ್ ಶೆಟ್ಟಿ. ಇದರಲ್ಲಿ ನೋಡಿ, ನೀವು ಗಮನಿಸಿ, ಇಂಗ್ಲೀಷಲ್ಲಿ ಬರೆದ್ರೆ ಎಂ ತೆಗೆದು ಕೆ ಹಚ್ಚಿಬಿಟ್ರೆ ಅದು ರಾಕೇಶ್ ಸಂಜೀವ್ ಶೆಟ್ಟಿ ಆಗುತ್ತೆ. ಇವನು ಏನು ಮಾಡಿದ, ಬರೀ ಎಂ ತೆಗೆದು ಕೆ ಹಾಕಿಬಿಟ್ಟ. ಅವರದು ಪ್ರತಿಯೊಂದು CAಕ್ಕೂ ಒಂದು ನಂಬರ್ ಇರ್ತದೆ, CA ನಂಬರ್. ಇವನು ಆ ರಮೇಶ್ ಅನ್ನೋರ್ದು ಎಂ ತೆಗೆದು ಕೆ ಹಾಕಿ ಒಂದು ಡ್ಯೂಪ್ಲಿಕೇಟ್ ಸರ್ಟಿಫಿಕೇಟ್ ಮಾಡಿಕೊಂಡು ಅವರ CA ನಂಬರ್ನೇ ಇವನು ತಗೊಂಡು ಬೆಂಗಳೂರಿಗೆ ಬಂದು ನಾನು ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಹೇಳ್ಕೊಂಡು ಎಲ್ರಿಗೂ ಕೂಡ ನಾಮ ಹಾಕಕ್ಕೆ ಸ್ಟಾರ್ಟ್ ಮಾಡಿದ. ವರ್ಕ್ ಫೋರ್ಸ್ ಅಂತೇಳಿ ಏನೋ ಒಂದಿಷ್ಟು ಇದ್ರ ಮಾಡಿದ್ದ. ಅದ್ರ ಹಿಂದೆನೂ ಕೂಡ ನಾನು ಹೇಳಿದ್ದೀನಿ. ಅಂದರೆ ಇವನು ಬೇರೆಯವ್ರ ಅಪ್ಪನನ್ನೇ ತನ್ನಪ್ಪ ಅಂತ ಹೇಳ್ಕೊಂಡು ಅವ್ರ ಅಪ್ಪನ್ನೇ ಫ್ರಾಡ್ ಮಾಡಿದವನು ಇವನು, ರಾಕೇಶ್ ಶೆಟ್ಟಿ. ಅವ್ರ ಅಪ್ಪನನ್ನೇ, ಇನ್ನೊಬ್ಬರ ಅಪ್ಪನನ್ನೇ ತನ್ನ ಅಪ್ಪ ಅಂತ ಹೇಳ್ಕೊಂಡವನು. ಅವನ ಬಗ್ಗೆ ಏನು ಹೇಳಕ್ಕಾಗತ್ತೆ, ಅವನ ಬಗ್ಗೆ ಬೈಯೋದಲ್ಲ ಇಲ್ಲಿ. ಅಂತ ಕೊಳಕು ಮನಸ್ಥಿತಿ ಇರುವಂತಹ ವ್ಯಕ್ತಿಯನ್ನ ಸುಪಾರಿ ಕೊಟ್ಟು ಹೊಲಸು ತಿನ್ನಿಸಿ ಹೊಲಸು ಬೈಯೋದಕ್ಕೆ ಸಾಕಿದಾನಲ್ಲ ಆ ನಕಲಿ ದೇವಮಾನವ, ಅವನು ಎಷ್ಟು ಹೊಲಸಿರ್ಬೋದು ಹೇಳಿ. ಆಮೇಲೆ ಇನ್ನೊಬ್ಬನಿದ್ದಾನೆ, ಯಾರೋ ಅವನು ಪಳಿಯಾರೋ ಗಿಳಿಯಾರೋ ಅವನು, ತಲೆ ಬೋಳ್ಸ್ಕೊಂಡು ಓಡಿ ಹೋಗಿದ್ದವನು. ಈ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆನೇ ಸುಳ್ಳು ಒಂದು ವೆರಿ ಫ್ರಾಡುಲೆಂಟ್ ಸ್ಟೇಟ್ಮೆಂಟ್ ಅನ್ನ ಬರೋ ಹಂಗೆ ಮಾಡಿದ್ದಕ್ಕೆ ತಲೆ ಬೆಳೆಸ್ಕೊಂಡು ತಮಿಳುನಾಡಿನಲ್ಲಿ ಓಡಿ ಹೋಗಿದ್ದ. ಅಂಥವ್ರನ್ನ ಇವನು ನಕಲಿ ದೇವಮಾನವ ಶಿವಗಣ ಅಂತ ಹೇಳಿದ್ದ. ಅಂದರೆ ಈ ವ್ಯಕ್ತಿಯ, ನಕಲಿ ದೇವಮಾನವನ ವ್ಯಕ್ತಿಯ ಕೊಳಕು ಮನಸ್ಸು ಯಾವ ರೀತಿ ಇದೆ ಅದನ್ನ ಎಲ್ಲರೂ ಗಮನಿಸಬೇಕು. ಅವನನ್ನು ಇಷ್ಟು ವರ್ಷ ದೇವರು ಅಂತ ಕಾಲಿಗೆ ಬಿದ್ದರೂ ನಾವು ಬಿದ್ದಿದ್ದೀವಿ, ಅದರಲ್ಲಿ ನಾನು ಇದ್ದೇನೆ. ಕಾಲಿಗೆ ಬಿದ್ದವರಲ್ಲಿ ನಾನು ಒಬ್ಬ. ಆ ವ್ಯಕ್ತಿಯ ಕೊಳಕು ಮನಸ್ಸು ಹೇಗಿದೆ ಅನ್ನೋದನ್ನು ಗಮನಿಸಿ. ಇದು ಎಲ್ಲರನ್ನೂ ಕೂಡ ಎಕ್ಸ್ಪೋಸ್ ಮಾಡ್ತಾ ಇದೆ, ಎಲ್ಲರನ್ನೂ ಎಕ್ಸ್ಪೋಸ್ ಮಾಡ್ತಾ ಇದೆ. ಹೀಗಾಗಿ
ಈಗ ನಮ್ಮ ಯಾರು ಭಾಸ್ಕರ್ ಸರ್ ತುಂಬ ಚೆನ್ನಾಗಿ ಹೇಳಿದರು. ತುಂಬ ಚೆನ್ನಾಗಿ ರಾಕೇಶ್ ಶೆಟ್ಟಿ ಅನ್ನೋ ಥರ್ಡ್ ಕ್ಲಾಸ್ ಲೋಫರ್ ಫ್ರಾಡ್, ಅವರಪ್ಪನ್ನೇ ಫ್ರಾಡ್ ಮಾಡೋದಂಥವನ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವನ ಮೇಲೆ ಕೇಸ್ ಕೂಡ ಮಾಡಿದ್ದಾರೆ. ಆದಷ್ಟು ಬೇಗ ಅವನ ಅಂಗಡಿ ಸೆಕ್ಸ್ CD ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂತಹ ಅವನು ಪ್ರತಿಯೊಂದು ಇದೆ ನಮ್ಮ ಹತ್ರ, ಬೇಡ ಅದ್ರ ಬಗ್ಗೆ ಹೇಳಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಭಾಸ್ಕರ್ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವನ ಮೇಲೆ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಭಾಸ್ಕರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ಹೆಣ್ಮಕ್ಳಿಗೆ ಬೈಯೋದು ಅಂದರೆ ಇದು ನಕಲಿ ದೇವಮಾನವನ ಸ್ಪೆಷಾಲಿಟಿ. ಇದು ಅವನ ಏನಂತಾರೆ ಕೌಶಲ್ಯ, ಅವನ ಯೋಜನೆ. ಯಾಕಂದ್ರೆ ಯೋಜನಾ ಪ್ರತಿಯೊಂದಕ್ಕೂ ಯೋಜನೆ ಹೆಸರಿಡ್ತಾರಲ್ಲ, ಅವನ ಯೋಜನೆ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿಸಿನೇ ಧ್ವನಿ ಕಡಿಮೆ ಮಾಡೋದು ಅವನ ಟಾರ್ಗೆಟ್. ಹೀಗಾಗಿ ನಾನು ಸೌಜನ್ಯ ಪರವಾಗಿ ಸೌಜನ್ಯ ಹೋರಾಟಗಾರ ಅಂದ್ರೆ ಎಲ್ಲವೂ ಬಂತು. ಈ ಶೋಷಣೆ ವಿರುದ್ಧ ಏನಿದೆ ಅದೆಲ್ಲ ಸೌಜನ್ಯ ಹೋರಾಟನೇ. ಅವರೆಲ್ರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಕೆಟ್ಟದಾಗಿ ಬೈಯೋದಕ್ಕೆ ತಲೆ ಕೆಡಿಸ್ಕೋಬೇಡಿ. ಉಲ್ಟಾ ನೀವು ಅವ್ರಿಗೆ ಬೈಬೇಡಿ, ಕೆಟ್ಟದಾಗಿ ಬೈಬೇಡಿ. ಈ ನಕಲಿ ದೇವಮಾನಕ್ಕೆ ಬೈಬೋದು, ಸ್ವಲ್ಪ ಡಿಸ್ಕೌಂಟ್ ಆಫರ್ ಇದೆ ಅವನಿಗೆ ಬೈದರೆ. ಇನ್ನು ಸುಮ್ಮನೆ ಬೇರೆ ಅವ್ರ ಜೊತೆಗೆ ಅಲ್ರಿ, ಅವರು ಈ ಘಟನೆಗೆ ಸಂಬಂಧನೇ ಇಲ್ಲ, ಅವ್ರಿಗೆ ಯಾಕೆ ಬೈಬೇಕು? ನಾನು ನೋಡ್ತಿರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಅವನ ಪರವಾಗಿ ಒಂದಿಷ್ಟು ಲೇಡೀಸ್ ಮಾತಾಡ್ತಾ ಇರ್ತಾರೆ, ಅವ್ರ ಒರಿಜಿನಲ್ ಅಕೌಂಟ್ನಲ್ಲೇ ಬೈತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಅವ್ರು ಅದನ್ನೇ ಬಯಸ್ತಾರೆ. ನಮ್ಮ ಉದ್ದೇಶ ಅವ್ರನ್ನ ಬೈಯೋದು, ಅವ್ರ ಜೊತೆಗೆ ದ್ವೇಷ ಕಟ್ಕೊಳ್ಳೋದು ಅಲ್ಲ. ಈ ಶೋಷಣೆ ಸಾಮ್ರಾಜ್ಯ ಮುಕ್ತಾಯಗೊಳ್ಳಬೇಕು, ಈ ಶುಂಭರ ಸಂಹಾರ ಆಗಬೇಕು ಕಾನೂನು ರೀತಿಯಲ್ಲಿನೇ. ಹೀಗಾಗಿ ಅವರ ಬೈಗಳಕ್ಕೆ ಯಾರು ಕೂಡ ಒಳಗಾಗೋದು ಬೇಡ. ಈಗ ಪೇಜ್ ಕಂಟೆಂಟ್ ಕ್ರಿಯೇಟರ್ಸ್ ಅದನ್ನೇ ಮಾಡ್ತಾ ಇದ್ದಾರೆ, ಬೈದು ಮಾಡಬೇಕು. ಮತ್ತೆ ಫೇಕ್ AI ನಲ್ಲಿ ಸೌಂಡ್ ಕ್ರಿಯೇಟ್ ಮಾಡಿ, ಫೇಕ್ ಇದನ್ನ ಮಾಡಿ ಏನೇನೋ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡೋದು, ಎರಡು ಧರ್ಮದ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡೋ ರೀತಿ ಮಾಡ್ತಾ ಇದ್ದಾರೆ. ಆನಂತರ ಇದಕ್ಕೆ ಎಲ್ಲವೂ ಕೂಡ ನೆಟ್ವರ್ಕ್ ಮಾಡ್ಕೊಂಡಿದ್ದು ಯಾರು ಪುಡಾರಿ ಕೆರಳಿ ಅನ್ನೋನು ಈ ಫಂಡಿಂಗ್ ಮಾಡ್ತಾ ಇರೋದು ಈ ಶೀತಲ್ ಜೈನ್, ಮತ್ತಿನ್ನೊಬ್ರು ಅಜಿತ್ ಜೈನ್ ಅಂತ ಹೇಳಿ. ಅಂದರೆ ಒಂದು ನ್ಯೂಸ್ ಆ್ಯಂಕರ್. ಯಾಕೆ ಅಜಿತ್ ಹನುಮಕ್ನವ್ರು ಅಂತ ಯಾಕಂತ ಇಲ್ಲ ರೀ, ಜೈನ್ ಅಂತ ಯಾಕಂತಾರೆ? ಹೌದು, ಅವ್ರ ಧರ್ಮ ನೋಡಿ. ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಅವ್ರವ್ರ ಧರ್ಮ ಇರ್ತದೆ. ನಾನು ಹಿಂದೂ, ಮತ್ತೊಬ್ರು ಮುಸ್ಲಿಮು, ಇನ್ನೊಬ್ರು ಕ್ರಿಶ್ಚಿಯನ್ನು. ಮನೆ ಕೇಳಿದ್ರು, ಯಾಕೆ ಅವ್ರು ಜೈನ್ ಅಂತ ಯಾಕೆ ಹೇಳ್ತೀರಿ? ಹೌದು, ಯಾಕಂತ ಹೇಳಿದ್ರೆ ಅವರು ಇಡೀ ಸಮಾಜವನ್ನ ಜಾತಿ ಧರ್ಮ ಹಿಡ್ಕೊಂಡೇ ಕರೆಯೋದವ್ರು. ಹಿಂದೂ ಮುಸ್ಲಿಮು, ಹಿಂದೂಗಳಲ್ಲಿ ಆ ಜಾತಿ ಈ ಜಾತಿ ಎತ್ತೆತ್ತಿನೇ ಅವ್ರು ಆ್ಯಂಕರಿಂಗ್ ಮಾಡೋದು. ಮುಂಚೆ ತುಂಬಾ ಆತ್ಮೀಯರು, ತುಂಬಾ ಒಳ್ಳೆ ಮನುಷ್ಯ ಅಂತ ನಾನು ತಿಳ್ಕೊಂಡಿದ್ದೆ. ಈಗ ಏನು ಮಾಡ್ತಾ ಇದ್ದಾರೆ ಮಹಾನುಭಾವರು, ಅವ್ರದ್ದೊಂದು ಬಹಳ ಕೋರ್ಟ್ ಇದೆ ಸೌಜನ್ಯ ಪ್ರಕರಣದಲ್ಲಿ. ಇದನ್ನು ಮಾಡಿದ್ರಂತೆ ಅವರು, ಏನು ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ರು ಅಂತ ಹೇಳಿ ಒಂದು ದೊಡ್ಡ ಭಾಷಣ ಕೊಟ್ಟಿದ್ರು ಜರ್ನಲ್ ಸ್ಟೂಡೆಂಟ್ಗಳನ್ನ ಮುಂದಿಟ್ಕೊಂಡು. ಅದರಲ್ಲಿ ಒಂದು ಬಹಳ ಫೇಮಸ್ ಆರ್ ಇನ್ಫೇಮಸ್ ಹೇಳಿದ್ರು. ಏನಂತ ಹೇಳಿದ್ರೆ ಸೌಜನ್ಯ ತನಿಖೆ ಬಗ್ಗೆ ಅವ್ರು ಹೇಳಿದ್ದು, ಸೌಜನ್ಯ ಪ್ರಕರಣದ ತನಿಖೆಯಲ್ಲಿ ನಡೆದಂತ ಸಾರಾಂಶ ಎಂದರೆ, ಅಲ್ಲಿ ಅಧಿಕಾರಿಗಳನ್ನು ನಡೆಸಿದ ತನಿಖೆಗೂ ಸತ್ಯಾಂಶಕ್ಕೂ ವ್ಯತ್ಯಾಸ ಇಲ್ಲ. ಅಂದ್ರೆ ಅವ್ರು ಏನು ತನಿಖೆ ಮಾಡಿದ್ದಾರೆ ಅಂದ್ರೆ ಸಂತೋಷ್ ರಾವ್ನೇ ಅಂತ ತನಿಖೆ ಮಾಡಿದ್ದಾರೆ. ಆ ತನಿಖೆಗೂ ಮತ್ತು ಸತ್ಯಾಂಶ ಅಂದ್ರೆ ಸಂತೋಷ್ ರಾವ್ನೇ ಮಾಡಿದ್ದು ಅನ್ನೋದು ಇವು ಮಹಾನುಭಾವನ ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಂತ ಪತ್ರಕರ್ತಂದು ಇದನ್ನು ಸಂತೋಷ್ ರಾವ್ನೇ ಮಾಡಿದ್ದು, ಮತ್ತೆ ತನಿಖೆ ಮಾಡಿದ್ದು ಕೂಡ ಕರೆಕ್ಟ್ ಇದೆ ಅಂತೇಳಿ. ಆದ್ರೆ ಮೊನ್ನೆ ಸಿಕ್ಕಿಬಿದ್ರು, ಬರೋಬ್ಬರಿ ಧನಂಜಯ್ ಸಾಹೇಬ್ರ ಮುಂದೆ ಕರೆಕ್ಟ್ ಆಗಿ ಸಿಕ್ಕಿಬಿದ್ರು. ಅವ್ರ ಚಾನಲ್ನಲ್ಲಿ ಹೇಳ್ತಾರೆ, ಈ ಥ್ರೆಡ್ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಂತ ಸನ್ಮಾನ್ಯ ಅಜಿತ್ ಜೈನ್ ಅವರು ಏನಂತ ಹೇಳಿದ್ರೆ, ನನಗೂ ಗೊತ್ತಿದೆ ರೀ, ಅದು ಇನ್ವೆಸ್ಟಿಗೇಷನ್ ಸಿಕ್ಕಾಪಟ್ಟಿ ಲ್ಯಾಪ್ಸಸ್ ಆಗಿದೆ, ಇನ್ವೆಸ್ಟಿಗೇಷನ್ ಸಿಕ್ಕಾಪಟ್ಟಿ ಲೂಪ್ ಹೋಲ್ಸ್ ಇದೆ, ಸಿಕ್ಕಾಪಟ್ಟೆ ತಪ್ಪಾಗಿದೆ ಅಂತೇಳಿ ಸಿಕ್ಕಿಬಿದ್ರು. ಅದನ್ನು ನಾನು ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ಪರ್ಸನಲಿ ಅಟ್ಯಾಕ್ ಮಾಡೋದಲ್ಲ, ಅವರ ಮಾತನ್ನೇ ಅವರಿಗೆ ಜನರ ಮುಂದೆ ತೆರೆದಿಡ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡಿ, ಸೌಜನ್ಯ ಹೋರಾಟವನ್ನು ಗಮನಿಸಿದಾಗ ಅವ್ರಿಗೆಲ್ಲರಿಗೂ ಕೂಡ ಅವರ ಕೊಟೇಶನ್ ಗೊತ್ತಿದೆ. ಆಗಿರುವಂಥ ತನಿಖೆಗೂ ಸತ್ಯಾಂಶಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಮತ್ತು ಮೊನ್ನೆ ಯಾಕಪ್ಪ ಹೇಳಿದ್ರಿ, ಮೊನ್ನೆ ಯಾಕೆ ಬಹಳ ಲೂಪ್ ಹೋಲ್ಸ್ ಇದೆ, ಧನಂಜಯ್ ಸಾಹೇಬ್ರ ಮುಂದೆ ನೀರು ಕುಡಿದು ಎಲ್ಲ ಕಡೆ ಅಂತ ನೀರು ಬಿಟ್ರಲ್ಲಪ್ಪ, ಬಹಳ ದೊಡ್ಡ ಮಾತಾಡ್ತಾ ಇದ್ರಿ. ಈಗ ಅದೇ ವ್ಯಕ್ತಿ ಆಮೇಲೆ ನೋಡಿ, ಆ ಮೊನ್ನೆ ಇಂಟರ್ವ್ಯೂನಲ್ಲಿ ಏನೇ ಮಾಡಿದ್ರು ಮತ್ತು ಅಲ್ಲೇ ಬರೋದು, ಅವರಿಗೂ ವೀರೇಂದ್ರ ಹೆಗಡೆ ಅವರಿಗೂ ಏನಾದರೂ ಸಂಬಂಧ ಇದೆಯಾ? ಅರೇ ಮಿಸ್ಟರ್, ಈ ಯಾವುದು ಡಬಲ್ ಮರ್ಡರ್ ಕೇಸಲ್ಲಿ ಆ ನಾರಾಯಣನ ಹೆಂಡತಿ ಸ್ವತಃ ಈ ನೀವೇನು ದೇವಮಾನವರು ಅಂತ ಕರಿತೀರಿ, ಅವನ ಹೆಸರೇ ಸಂಬಂಧ ಇಲ್ಲ, ಏನು ಸಂಬಂಧ ಸರ್ ಅಂತ ಹೇಳ್ತಿರಲ್ಲ,
ಅವನ ತಮ್ಮನ ಹೆಸರು ಹೇಳಿನೇ ಕಂಪ್ಲೇಂಟ್ ಕೊಟ್ಟಿದ್ದು. ಅಜಿತ್ ಹನುಮಕ್ನವರು ಮನೆ ಅಂಗಳದಲ್ಲಿ 4 ವರ್ಷಕ್ಕೊಂದೊಂದು ಹೆಣ ಬಿದ್ದರೆ ಯಾರು ಕೇಳಬೇಕು? ಅಜಿತ್ ಹನುಮಕ್ನವ್ರು ಕೇಳ್ತಾರೆ, ಗಿರೀಶ್ ಮಟ್ಟಣ್ಣವ್ರು ಕೇಳ್ತಾರ, ತಿಮ್ರೋಡಿ ಅವ್ರು ಕೇಳ್ತಾರ. ಹೆಣ ಬೀಳ್ತಾ ಇರೋದು ಅವ್ರ ಮನೆ ಅಂಗಳದಲ್ಲಿ. ಹಿಂಗಾಗಿ ಅವ್ರು ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ ಅವ್ರಿಗೆ. ಆನೆ ಮಾವುತನ ಕೇಸ್ನಲ್ಲಿ ನೇರವಾಗಿ ಆ ವ್ಯಕ್ತಿಯ ತಮ್ಮನ ಹೆಸರೇ ಇರೋದು ದೂರಿನಲ್ಲಿ. ಇವ್ರು ರಾಜೇಂದ್ರ ರೈ ಕೊಲೆ ಅವನದಲ್ಲ. ಕೊಲೆಯಾದಂತಹ ಹೆಂಡತಿ SP ಅವರಿಗೆ ದೂರು ಕೊಟ್ಟದ್ರಲ್ಲಿ ಅವರದೇ ಹೆಸರಿರೋದು. ಅಕ್ರಮ ಮೀಟರ್ ಬಡ್ಡಿ ದಂಧೆಯಲ್ಲಿ ಆ ವ್ಯಕ್ತಿ ಹೆಸರ ಮೇಲೇನೆ 43 NCRಗಳಾಗಿದೆ, FIRಗಳು ಕೂಡ ಆಗಿದೆ. ಅದೇ ವ್ಯಕ್ತಿ ಹೆಸರ ಮೇಲೆ, ಅವ್ರದೇ ಟ್ರಸ್ಟ್ ಮೇಲೆ, ಆ ಟ್ರಸ್ಟ್ ನಲ್ಲಿ ಅವ್ರ ಇಡೀ ವಂಶಾವಳಿ ಇದೆ. ಇನ್ಯಾರಿಗೆ ಕೇಳಬೇಕು? ಮಹೇಶೆಟ್ಟಿ ತಿಮ್ಮರೋಡಿ ಅವ್ರು ಕೇಳಬೇಕಾ? ಅದೇ ಅಜಿತ್ ಅವರು ಈ ಎಲ್ಲ ಒಂದು ನೆಟ್ವರ್ಕಲ್ಲಿ ಯೂಟ್ಯೂಬರ್ಗೆ ತುಂಬಾ ಆತ್ಮೀಯರಾದಂಥವ್ರಿಗೆ ಡೈರೆಕ್ಟ್ ಆಗಿ ಕರೀತಾ ಇದ್ದಾರೆ ವ್ಯವಹಾರಕ್ಕೆ. ಇನ್ನು ಅವರ ಒಂದು ಸರ್ಕಲ್ ಅನ್ನು ಉಪಯೋಗಿಸಿ ಬೇರೆ ಬೇರೆಯವ್ರು ಇದ್ದಾರೆ, ಅವ್ರ ಹೆಸರು ಎಲ್ಲ ಗೊತ್ತಿದೆ. ಹೇಳೋ ಟೈಮ್ ಹೇಳ್ತೀನಿ. ಮೇಲೆ ಬರ್ತಾವಲ್ಲ, ಕೆಳಗಡೆ ಮಲ್ಕೊಂಡಿದಾರಲ್ಲ 10-20 ವರ್ಷದಿಂದ ಮೇಲೆ ಬರ್ತಾರಲ್ಲ, ಅವಾಗ ಹೇಳ್ತೇನೆ. ಹೆಸರು ಹೇಳ್ಕೊಂಡೆ, ಹೆಸರು ಎತ್ತೇ ಹೇಳ್ತೇನೆ ನಾನು. ಅವರು ಹಿಂಗೆ ಮಾಡಿ ಹಂಗೆ ಮಾಡಿ ಒಂದು ನೆರೇಷನ್ ಕೊಡೋದು ಇದಕ್ಕೆ ಪೂರ್ತಿ. ಅವ್ರದ್ದು ಪರಿವಾರಕ್ಕೆ ಏನು ಸಂಬಂಧ ಇಲ್ಲ, ನಾಳೆ ಮೇಲೆ ಬಂದರೂ ಕೂಡ ಏನು ಸಂಬಂಧ ಇಲ್ಲ. ಮತ್ತು ಹೇಳೋದು ಸಂತೋಷ್ ರಾವ್ನೇ ಮಾಡಿದ್ದ ಅಥವಾ ಇನ್ಯಾವುದೊಂದು ರಾವು ಅದು ಇದು ತಂದುಬಿಡ್ತಾರೆ. ಅದು ಗೊತ್ತಿರಲಿ. ಇವರೆಲ್ಲ ಸೇರ್ಕೊಂಡು ಅದೇ ದಂಧೆನೇ ಮಾಡ್ತಾ ಬಂದಂಥವ್ರು. ವೀರೇಂದ್ರ ಜೈನ್ ಅವರನ್ನು ರಕ್ಷಣೆ ಮಾಡೋದಕ್ಕೆ ಅಜಿತ್ ಜೈನ್ ಅವರು ಏನೇನು ಮಾಡಬೇಕು ಎಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ. ಮಾಡಲಿ, ಹೊರಗಡೆ ಬರಲಿ, ಅವಾಗ ಮಾತಾಡ್ತೇನೆ. ನೀನು ಭಯಂಕರ ಇದೆ ಮಾತಾಡೋದು. ಯಾಕಂದರೆ ಭಾಳ ಕಷ್ಟಪಟ್ಟು ಬಂದಂತಹ ಪತ್ರಕರ್ತರವರು. ಅಜಿತ್ ಹನುಮಕ್ನವ್ರು ಭಾಳ ರೆಸ್ಪೆಕ್ಟ್ ಇತ್ತು ಒಂದು ಕಾಲಕ್ಕೆ, ನನಗೆ ವೆರಿ ರೆಸ್ಪೆಕ್ಟ್ ಇತ್ತು. ಭಾಳ ಕಷ್ಟಪಟ್ಟು ಮಧ್ಯಮ ವರ್ಗದಿಂದ ಬಂದು ಸ್ಟಡಿ ಮಾಡಿ ಇದು ಹೈ ಬೆಂಗಳೂರಿನಲ್ಲಿದ್ದಾಗ ಭಾಳ ಹಿ ಹ್ಯಾಸ್ ಸ್ಟ್ರಗಲ್ಡ್ ಅ ಲಾಟ್. ಅವರ ಒಂದು ಸ್ಟ್ರಗಲ್ಗೆ ನನಗೆ ರೆಸ್ಪೆಕ್ಟ್ ಇದೆ. ಆದರೆ ಇವರು ಪ್ರತಿಯೊಂದಕ್ಕೂ ಹಿಂದೂ ಮುಸ್ಲಿಂ ಮತ್ತು ಹಿಂದೂಗಳಲ್ಲಿನೇ ಆ ಮಠ ಈ ಮಠ ದಲಿತ ಮಠ ಪ್ರತಿಯೊಂದಕ್ಕೂ ಜಾತಿ ಎತ್ತಾಡೋರು. ನೀವು ಒಂದೇ ಅಲ್ರಿ, ಮುಸಲ್ಮಾನರು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಜೈನ ಧರ್ಮದ ಬಗ್ಗೆನೂ ಕೂಡ ಬಹಳಷ್ಟು ರೆಸ್ಪೆಕ್ಟ್ ಇದೆ ಮತ್ತು ಅದಕ್ಕೆ ನಡ್ಕೊಂಡಂಥವ್ರು ನಾವು. ಇವರೇ ಏನು ಮಾಡಿದ್ರು ಬೇಕು ಅಂತಲೇ ಹಿಂದೂ ವರ್ಸಸ್ ಜೈನ್ ಅಂತ ಮಾಡಿದವ್ರು ಇವರು. ಈ ಕುಟುಂಬ ಎಲ್ಲ ಜೈನರಲ್ಲ, ಜೈನ್ ಧರ್ಮ ಅಲ್ಲ. ನಿಜವಾಗ್ಲೂ ಕೂಡ ಈ ಕೋವಿಡ್ನಲ್ಲಿ ಮತ್ತು ಎಲ್ಲ ಇದರಲ್ಲಿ ಕೂಡ ನಾನು ನೋಡಿದ್ದೀನಿ. ನಮ್ಮ ಧಾರವಾಡದಲ್ಲಿ ಎಸ್ಪೆಷಲಿ ಧಾರವಾಡ, ಹುಬ್ಬಳ್ಳಿ, ವರೂರು, ಹಾವೇರಿ ಏನಾದರೂ ಕೆಲಮಿಟೀಸ್ ಆದರೆ, ಪ್ರಾಕೃತಿಕ ವಿಕೋಪ ಆದರೆ ಕೊಡುಗೈ ದಾನಿ ಅಂತ ಹೇಳಿದರೆ ಜೈನರು ಮುಂದೆ ಬಂದು ದಾನ ಕೊಡ್ತಾರೆ. ಗೊತ್ತಾಗಕ್ಕೆ ಬಿಡೋದಿಲ್ಲ. ಕೋವಿಡಲ್ಲಿ ನಾನು ಇದನ್ನು ಮಾಡ್ಬೇಕಾದ್ರೆ ಫಸ್ಟ್ ಡೊನೇಷನ್ ಸ್ಟಾರ್ಟ್ ಮಾಡಿದ್ದೆ ಜೈನ್ ಸಮುದಾಯದವರು. ಅವರು ಹೇಳಿದರು, ನಮ್ಮ ಹೆಸರು ಹಾಕಿಬಿಟ್ಟಿದ್ರಲ್ಲಿ ಅಂತ ಹೇಳಿದರು. ನಮ್ಮ ಹೆಸರು ಬೇಡ, ಆಯಿತು. ಸರ್ಕಾರ ಕೊಟ್ಟಿದ್ದು ಪ್ರತಿಯೊಂದು ಕೂಡ ಊಟ, ಬಿಸ್ಕೆಟು, ಬ್ರೆಡ್ಡು ಎಲ್ಲ ತಂದುಕೊಟ್ರು. ನಮ್ಮ ಹೆಸರು ಹಾಕಬೇಡಿ. ನಿಜವಾಗ್ಲೂ ಕೂಡ ದಾನಿಗಳವರು. ಈ ಕುಟುಂಬ ಅಲ್ಲ. ದಾನಿಗಳಿಂದ ತಗೊಂಡಂತಹ ದುಡ್ಡಿನಿಂದ ಅಲ್ಲಿ ಅನ್ನದಾಸೋಹ ಅಂತ ಮಾಡಿ ಬಿಟ್ಟಿ ಊಟ ಕೊಟ್ಟಿದ್ದೀವಿ ಅಂತ ಬರೆದಂತಹ ವರ್ಸ್ಟ್ ಕುಟುಂಬ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಜೈನ ಸಮುದಾಯದ ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಮುದಾಯದ ಪಾವಿತ್ರತೆಯನ್ನ ಹಾಳು ಮಾಡಬೇಡಿ. ಇದೇ ನಕಲಿ ದೇವಮಾನವರು ಹೇಳ್ತಾರೆ, ನಾವು ಒಂದು ಸೊಳ್ಳೆಯನ್ನು ಕೊಲ್ಲುವವರಲ್ಲ. ಹಿಂಗಾಗಿ ಸೊಳ್ಳೆಯನ್ನು ಕೊಲ್ಲದವರು ನೋಡೋಣ, 100 ಹೆಣಗಳು ಬಿದ್ದಿದ್ದಾವಲ್ಲ, ನೋಡೋಣ ಯಾರಂತ ಹೇಳಿ. ಅದಕ್ಕೆ ನಾನು ಈಗ ಯಾಕೆ ಹೇಳಕ್ಕೆ ಹೋಗಲಿ, ಕಾಯ್ತಾ ಇದ್ದೇವೆ ಅದರ ಸಲುವಾಗಿ. ದಯವಿಟ್ಟು ಇಲ್ಲಿ ಜೈನ ಸಮುದಾಯದವರು ಇವರ ಬೆಂಬಲಕ್ಕೆ ನಿಂತ್ಕೊಂಡು ನಿಮ್ಮ ಪಾವಿತ್ರತೆಯನ್ನು ಹಾಳು ಮಾಡ್ಕೋಬೇಡಿ. ಒಂದು ಪವಿತ್ರವಾದಂಥ ಶ್ರೇಷ್ಠ, ಯಾವ ರೀತಿ ಹಿಂದೂ ಧರ್ಮ ಶ್ರೇಷ್ಠನೋ, ಇಸ್ಲಾಂ ಧರ್ಮ ಶ್ರೇಷ್ಠನೋ, ಕ್ರಿಶ್ಚಿಯನ್ ಧರ್ಮ ಶ್ರೇಷ್ಠನೋ, ಅದೇ ರೀತಿ ಈ ಜೈನ ಧರ್ಮವು ಕೂಡ ಒಂದು ಶ್ರೇಷ್ಠವಾದಂಥ ಧರ್ಮ. ಇವರ ಬೆಂಬಲಕ್ಕೆ ನಿಂತ್ಕೊಂಡು ನಿಮ್ಮತನವನ್ನು ನೀವು ಹಾಳು ಮಾಡ್ಕೋಬೇಡಿ. ಈಗ ನಮಗೆ ಬೈತಿರ್ತಾರಲ್ಲ, ಅವರೆಲ್ಲರೂ ಕೂಡ ಕುಡಿದು ಕಬಾಬ್ ತಿಂದೇ ಬೈಯೋದು ನಮಗೆ, ಗೊತ್ತಿರಲಿ. ನೆಕ್ಸ್ಟು, ಈಗ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ನಂಬಿ ಅಂತ ಹೇಳ್ತಾರಲ್ಲ, ಇವರು ನಂಬ್ಸಕ್ಕೆ ಹೋಗ್ತಾ ಇದ್ದಾರೆ. ಈ ಥರ ಕಂಟೆಂಟ್ ಕ್ರಿಯೇಟ್ ಮಾಡಿ ನಾವು ನಂಬಿಸ್ತಾ ಇಲ್ಲ. ಅದನ್ನು ನಮ್ಮ ನಿಲುವು ಏನನ್ನೋದು ಕೂಡ ಹೇಳ್ಬಿಡ್ತೀನಿ. ಯಾರಾದರೂ ನಮ್ಮನ್ನು ನಂಬಿ ಅಂತ ನಾವು ಮಾತಾಡ್ತಾ ಇಲ್ಲ, ನಮ್ಮನ್ನು ನಂಬಿ ಅಂತ ನಾವು ಹೋರಾಟ ಮಾಡ್ತಾ ಇಲ್ಲ. ನಂಬಿಸುವ ಅವಶ್ಯಕತೆ ಇಲ್ಲ. ವಾಸ್ತವ ಏನಿದೆ ಆ್ಯಸ್ ಇಟ್ ಇಸ್ ಜನರಿಗೆ ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ, ಸೋಷಿಯಲ್ ಮೀಡಿಯಾನೋ, ಯೂಟ್ಯೂಬ್ನೋ, ಏನೇನೋ ನಮ್ಮ ಮುಂದೆ ಯಾರು ಬರ್ತಾರೆ ಅವ್ರ ಮುಖಾಂತರ
ಸೌಜನ್ಯ ಪ್ರಕರಣದಲ್ಲಿ ಕೂಡ ನಾವು ಮಾಡಿದ್ದು ಏನೇನು ಘಟನೆಗಳು ನಡೀತು, ದಾಖಲೆಗಳು, FIRಗಳು, ಇನ್ವೆಸ್ಟಿಗೇಷನ್, ಒಂದೊಂದು ರಿಪೋರ್ಟನ್ನು ಕೂಡ ಸ್ಕ್ರೀನ್ ಮೇಲೆ ನಾವು ತೆರೆದು ಹಾಕಿದ್ವಿ, ತೋರಿಸಿದ್ವಿ ಜನಕ್ಕೆ. ನಿರ್ಧಾರ ಮಾಡೋದು ಜನ. ಈಗ ಅವ್ರು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ಆ ಹೆಣಗಳನ್ನ ಮೇಲೆತ್ತಿ ಬಿಟ್ರೆ, ಹೂತಿಟ್ಟ ಶವಗಳನ್ನ, ಹೆಣ ಅಲ್ಲ ಸಾರಿ, ಆ ಶವಗಳನ್ನ, ಅಸ್ಥಿಗಳನ್ನ ಮೇಲೆತ್ತಿ ಬಿಟ್ರೆ ಧರ್ಮಕ್ಕೆ ಅಪಮಾನ. ದೊಡ್ಡ ದೊಡ್ಡ ಭಯಂಕರವಾಗಿ ಅಪೋಸಿಷನ್ ಲೀಡರು, ಈ ಬಿಜೆಪಿ ನಮ್ಮ ಯಾರು ಬ್ಯಾಂಡೇಜ್ ಖ್ಯಾತಿ CT ರವಿ ಅವರು ಎಲ್ಲ ಹೇಳ್ಕೊಡ್ತಾ ಇದಾರಲ್ಲ, ಎತ್ತು ಬಿಟ್ರೆ ದೇವಸ್ಥಾನಕ್ಕೆ ಅಪಮಾನ ಅಂತೆ, ಧರ್ಮಸ್ಥಳಕ್ಕೆ ಅಪಮಾನ ಅಂತೆ. ಖಂಡಿತ ಅದು ಉದ್ದೇಶ ನಮ್ದಲ್ಲ. ಧರ್ಮಸ್ಥಳದ ಪಾವಿತ್ರ್ಯತೆಯನ್ನ ಕಾಪಾಡಬೇಕು. ಅಲ್ಲಿ ನಡೆದಂತಹ 106 ಅತ್ಯಾಚಾರ ಕೊಲೆಗಳಿಗೆ ನ್ಯಾಯ ಸಿಗಬೇಕು, ಇಷ್ಟೇ. ಅದು ಕೂಡ ಮಂಜುನಾಥ ಸ್ವಾಮಿಯ, ಅಣ್ಣಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿನೇ ಆಗಲಿ. ಆನಂತರ ನಮ್ಮದು ಒಂದು ಕನಸಿದೆ, ನಮ್ಮದು ಮಹೇಶ್ ಶೆಟ್ಟರ್ದು. ಮತ್ತು ನಾವು ಜಯಂತ್ರು ಮಾತಾಡ್ತಿರ್ತೇವೆ. ಜಯಂತ್ ಮತ್ತು ಮಹೇಶ್ ಶೆಟ್ಟರು ನಮ್ದು ಏನಂತ ಹೇಳಿದ್ರೆ, ಇಷ್ಟೊಂದು ಈ ಅಸ್ಥಿಪಂಜರಗಳು ಮೇಲೆ ಬಂದರೆ ಅವು ಎಲ್ಲರಿಗೂ ಕೂಡ ಗೌರವಯುತವಾದಂತಹ ಅಂತ್ಯ ಸಂಸ್ಕಾರ ಆಗಬೇಕು. ಯಾಕಂತ ಹೇಳಿದರೆ ಪ್ರತಿಯೊಂದು ಶವಕ್ಕೂ ಕೂಡ ಗೌರವಯುತ ಅಂತ್ಯ ಸಂಸ್ಕಾರ ಆಗಬೇಕು ಅನ್ನೋದು ಸಂವಿಧಾನದಲ್ಲಿ ಇದೆ. ಎವ್ರಿ ಡೆಡ್ ಬಾಡಿ ಹ್ಯಾಸ್ ದ ಸೇಮ್ ರೆಸ್ಪೆಕ್ಟ್ ಆಸ್ ಈಕ್ವಲ್ ಟು ದ ಲಿವಿಂಗ್ ಪರ್ಸನ್. ಜೀವಂತ ಇರುವ ವ್ಯಕ್ತಿಗೆ ಎಷ್ಟು ಮರ್ಯಾದೆ, ಗೌರವ ಇದೆ, ಅದೇ ಗೌರವವನ್ನು ಒಂದು ಶವಕ್ಕೂ ಕೂಡ ಕೊಡಬೇಕು. ಇಲ್ಲಿ ಇವರು 106 ಶವಗಳನ್ನು ಅತ್ಯಾಚಾರ ಮಾಡಿ, ತಿಂದು, ಹರಿದು, ಮುಕ್ಕಿ ಕಾಡಲ್ಲಿ ಕಟ್ಟಿ ಹೋಗಿದ್ದಾರೆ. ಅವುಗಳನ್ನು ಯಾವುದಾದ್ರೂ ಪ್ರಾಣಿಗಳ ತಿನ್ಕೊಂಡು ಹೋಗಲಿ ಅಂತ ಸಾವಿರಾರು, ನಾವು ಕಾಯ್ತಾ ಇದ್ದೀನಿ, ನಾನು ಇದು ಮೇಲ್ಗಡೆ ಬರಲಿ, ಎಕ್ಸಿಬಿಷನ್ ಕಾಯ್ತಾ ಇದೆ ವೆರಿ ಈಗರ್ಲಿ. ಅವಾಗ ಪ್ರತಿಯೊಂದು ಪ್ಯಾಟರ್ನ್ ಎಲ್ಲನೂ ಹೇಳ್ತೀವಿ. ಏನು ಈಗ ಹೇಳಿದ್ದು ಏನೂ ಅಲ್ಲ, ಇನ್ನು ಎಲ್ಲವನ್ನೂ ಹೇಳ್ತೀವಿ. ನಾವಿಷ್ಟೇ ಅಲ್ಲ, ಹೇಳೋರು ಹೇಳ್ತಾರೆ, ನಾವು ಹೇಳೋದು ಜಾಸ್ತಿ ಇರಲ್ಲ. ಅವಾಗ ಯಾರು ಹೇಳಬೇಕು ಅವ್ರು ಹೇಳ್ತಾರೆ. SIT ಅವರು ತೀರ್ಮಾನ ಮಾಡಲಿ. ಅಂದರೆ ಆ ಎಲ್ಲ ಶವಗಳಿಗೂ ಕೂಡ ಒಂದು ಅಂತ್ಯ ಸಂಸ್ಕಾರ, ಆ ಸಾಮೂಹಿಕ ದಹನ, ಈ ಕೋವಿಡಲ್ಲಿ ಮಾಡಿದ್ರಲ್ಲ, ಸಾಮೂಹಿಕ ಒಂದು ದಹನ ಮಾಡಿ ಆ ಅಸ್ಥಿಯನ್ನು ಈ ದೇಶದ 4 ಪವಿತ್ರ ನದಿಗಳು, ಸಿಂಧೂ ನದಿ, ಗಂಗಾ ನದಿ, ನರ್ಮದಾ ನದಿ ಮತ್ತು ನಮ್ಮ ಹೆಮ್ಮೆಯ ಕಾವೇರಿ ನದಿಯಲ್ಲಿ ಅಸ್ಥಿಯ ವಿಸರ್ಜನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ನಾನು ಕೊನೆಯದಾಗಿ ಏನು ಹೇಳ್ತಾ ಇದ್ದೀನಿ, ಎಲ್ಲರೂ ಮಾತಾಡೋದಕ್ಕೆ ಇನ್ನೂ ಜಾಸ್ತಿ ಜನ ಮಾತಾಡಿ. ನೀವು ಮಾತಾಡಿದ್ದು ಯಾರಾದರೂ ಕೇಳಬೇಕು ಅಂತಲ್ಲ, ನಾನು ಕೂಡ ಯಾರೋ ಕೇಳಬೇಕು ಲೈಕ್ ಅಲ್ಲ, ನನ್ನ ಸಮಾಧಾನಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಸತ್ಯ ಇದೆ, ಅಭಿಪ್ರಾಯ ನಿಮಗೆ ಬಿಟ್ಟಿದ್ದು, ನೀವು ನಂಬಿರಿ ಅಂತ ನಾವು ಹೇಳ್ತಾ ಇಲ್ಲ, ಯಾರನ್ನೂ ನಂಬ್ಸಕ್ಕೆ ನಾವು ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ನೀವು ಕೂಡ, ಇದು ಪ್ರಜಾಪ್ರಭುತ್ವ. ಇವತ್ತು ನೀವು ಇಷ್ಟೊಂದು ಮಾತಾಡಿದ್ದಕ್ಕೇನೆ ಜನರು ಕಮೆಂಟ್ ಮಾಡಿ ಮಾತಾಡಿದ್ದಕ್ಕೇನೆ ಸರ್ಕಾರದ ಮೇಲೆ ಒಂದು ಒತ್ತಡ ಇದೆ. ಈಗ ನಾವು ತೋರಿಸಬೇಕು ಇದರಲ್ಲಿ ಜನರು ದೊಡ್ಡವರು ಅಥವಾ VIPಗಳು, ಆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋರು ದೊಡ್ಡವರು ಅನ್ನೋದನ್ನ ತೋರಿಸಬೇಕು. ನನ್ನ ಅಭಿಪ್ರಾಯದಲ್ಲಿ ಜನಸಾಮಾನ್ಯನೇ ದೊಡ್ಡವನು. ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ, ಕೂಲಿ ಕೆಲಸ ಮಾಡುವಂತ ವ್ಯಕ್ತಿ ದೊಡ್ಡವನು. ಯಾವಾಗ ನಾವು ಒಗ್ಗಟ್ಟಾಗ್ತೀವಿ ಅವಾಗ ನಮ್ಮ ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ದಯವಿಟ್ಟು ಪ್ರತಿಯೊಬ್ಬರು ಮಾತಾಡೋದನ್ನು ಕಲೀರಿ. ಸೋಷಿಯಲ್ ಮೀಡಿಯಾದಲ್ಲಿ ಮುಂಚೆ ನಾವು ಪತ್ರ ಬರಿತಿದ್ವಿ, ಪತ್ರ ಬರೆದ್ರೆ ಯಾರು ನೋಡೋದಿಲ್ಲ, ತಗೊಳ್ಳೋದೂ ಇಲ್ಲ. ಅದನ್ನ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ 10 ಜನ ನೋಡಲಿ ಅಥವಾ ಯಾರು ನೋಡ್ಲಿಕ್ಕಿಲ್ಲ, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮಲ್ಲಿ 1 ನಿಮಿಷ 2 ನಿಮಿಷ ಆದ್ರೂ ದಯವಿಟ್ಟು ಮಾತಾಡಿ. ಹೆಣಗಳನ್ನು ಮೇಲೆತ್ತೋದು, ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದು ಧರ್ಮದ ಪರನ, ಧರ್ಮದ ವಿರೋಧನ. ಸಮೀರ್ ಅಂತವ್ರು ಇನ್ನೂ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ, ಸಾಕಷ್ಟು ಜನ ಮುಸಲ್ಮಾನ್ ಸ್ನೇಹಿತರು ಮಾತಾಡ್ತಾ ಇದ್ದಾರೆ, ಕ್ರಿಶ್ಚಿಯನ್ರು ಮಾತಾಡ್ತಾ ಇದ್ದಾರೆ, ಜೈನರು ನಮ್ಮ ಪರವಾಗಿ ನಮ್ಮ ಅಂತ ಹೇಳಿದ್ರೆ ಹೋರಾಟದ ನ್ಯಾಯ ಸಿಗಬೇಕು ಅಂತ ಮಾತಾಡ್ತಾ ಇದ್ದಾರೆ. ನ್ಯಾಯ ಸಿಗಬೇಕು ಅನ್ನೋದು ಧರ್ಮದ ಪರನ, ಧರ್ಮದ ವಿರೋಧಿನ. ಇಂಥ ವಿಷಯಗಳನ್ನು ಇಟ್ಕೊಂಡು ರಾಜಕೀಯವಾಗಿ ಹಿಂದೂ ಮುಸ್ಲಿಂ ಅಂತ ಮಾಡಿ ಬೇಳೆ ಬೇಯಿಸ್ಕೊಳ್ಳೋ ಸರಿನಾ ತಪ್ಪ? ನ್ಯಾಯ ಬೇಕಾ ಬೇಡ? ಎಲ್ಲರೂ ದಯವಿಟ್ಟು ಮಾಡಿ, ಅಥವಾ ಬರೀರಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು 4 ಲೈನ್ ಬರೀರಿ, ಮಾತಾಡಿ. ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಜನಸಾಮಾನ್ಯನೇ ಲೀಡರ್ ಆಗಿಬಿಟ್ಟಿದ್ದಾನೆ. ಲೀಡರ್ಗಳು ಡೀಲರ್ಗಳಾಗಿಬಿಟ್ಟಿದ್ದಾರೆ. ನಿಜವಾದ ಲೀಡರ್ ಯಾರು? ನನ್ನ ಅಭಿಪ್ರಾಯದಲ್ಲಿ ಯಾರಿಗೆ ಧ್ವನಿ ಇಲ್ಲ ಅವರಿಗೆ ಧ್ವನಿ ಕೊಡ್ತಾನೆ, ಅವನು ನಿಜವಾದ ಲೀಡರ್. ಯಾರು ಪ್ರಭಾವಿಗಳು ಮಾಡಿದಂಥ ಕೊಲೆಗಳನ್ನು, ತಪ್ಪುಗಳನ್ನು ಮುಚ್ಚಾಕೋದಕ್ಕೆ ಮಾತಾಡ್ತಾನಲ್ಲ, ಅವನು ಲೀಡರ್ ಅಲ್ಲ, ಅವನು ಡೀಲರ್. ಸ್ಪೆಲ್ಲಿಂಗ್ ಒಂದೇ. ಅಂದರೆ ಶಬ್ದಗಳು ಆಚೆಗೆ ಈಚೆಗೆ ಅದೇ ಲೀಡರ್ ಇದ್ದವನು. ಈಗಿಲ್ಲ ಡೀಲರ್ಗಳು ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಜನಸಾಮಾನ್ಯರು ದಯವಿಟ್ಟು, ಇನ್ನು ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ, ಬಟ್ ಸ್ಟಿಲ್ ಕೀಪ್ ಆನ್. ಆವಾಗ ಒಂದು ಸರ್ಕಾರದ ಮೇಲೆ ಇನ್ನೂ ಒಂದು ದೊಡ್ಡ ಮಟ್ಟದ ಒಂದು ಒತ್ತಡ ಆಗುತ್ತೆ. ಸತ್ಯ ಹೊರಗೆ ಬರಲಿ, ಒನ್ಸ್ ಆಫ್ ಆಲ್ ಇದು ನಿಂತು ಹೋಗ್ಬಿಡ್ಲಿ. ಒಂದು ವೇಳೆ ಅಪಪ್ರಚಾರ ಆಗಿದ್ರೆ, ನಾವು ಏನು ಹೇಳ್ತಾರಲ್ಲ ಅಪಪ್ರಚಾರ ಮಾಡ್ತಾರೆ,
ಖಂಡಿತ ನಮಗೂ ಶಿಕ್ಷೆ ಆಗಲಿ. ನಮ್ಮನ್ನು ಕೂಡ ನಾನು 10 ಅಲ್ಲ 100 ಸಾರಿ ಹೇಳಿದ್ದೇನೆ, ವೇದಿಕೆಗಳಲ್ಲಿನೇ ಪೊಲೀಸ್ ಕ್ಯಾಮ್ರಾನೇ ಮುಂದೆ ತರಿಸಿ ಮಾತಾಡಿದ್ದೀನಿ. ನಾನು ಶಿಕ್ಷೆ ಕೊಡಿ ನಮಗೆ, ತಪ್ಪಲ್ವಾ? ಒಬ್ಬ ದೊಡ್ಡ ದೇವಸ್ಥಾನ ಅಷ್ಟೊಂದು ಮರ್ಯಾದೆ ಇದ್ದಂಥ ಒಂದು ಕಾಲಕ್ಕೆ ಇದ್ದಂಥ ವ್ಯಕ್ತಿ ಬಗ್ಗೆ ನಾವು ಮಾತಾಡಿದರೆ ಅಪಪ್ರಚಾರನೇ ಅದು, ಖಂಡಿತ ಅಪಪ್ರಚಾರ, ನಾನು ಒಪ್ಕೊಳ್ತೀನಿ. ಆದರೆ ಸತ್ಯ ಹೊರಗೆ ಬರಬೇಕು, ಸತ್ಯ ಹೊರಗಡೆ ಬರಬೇಕು. ಅದ್ರ ಸಲುವಾಗಿ ನಾವು ಮಾತಾಡ್ತಾ ಇದ್ದೇವೆ. ಎಲ್ಲರೂ ಮಾತಾಡಿ, ಒಂದೊಂದು ಲೈನು 2 ಲೈನ್ ಮಾತಾಡಿ. ಇನ್ನು ಎಷ್ಟೋ ಜನ ಹೇಳ್ತಾರೆ, ಸರ್ ಅವ್ನು ಹೋಗಿ ಹೊಡಿತೀನಿ ಬಡಿತೀನಿ ಅದು ಮಾಡ್ತೀನಿ, ಆ ಕಿತ್ತೂರು ಕೆರೆಹಳ್ಳಿಗೆ ಅವರಿಗೆ ಬೈತೀನಿ ಹೊಡಿತೀನಿ ರಾಕೇಶ್ ಶೆಟ್ಟಿಗೆ, ಅವು ಯಾವ ಕೆಲಸನೂ ಮಾಡಬೇಡಿ. ಇಡೀ ಹೋರಾಟ ಶಾಂತಿಯುತವಾಗಿಯೇ ಕಾನೂನಿನ ಸುಪರ್ದಿಯಲ್ಲಿನೇ ನಡೀತಾ ಬಂದಿದೆ. ಯಾರಿಗೂ ಹೊಡೆಯೋದು ಬಡಿಯೋದು, ಕೆಟ್ಟದಾಗ ಅವಾಚ್ಯವಾಗಿ ಬೈಯೋದು ಏನೂ ಬೇಡ, ಏನೂ ಬೇಡ. ತೀರ ಕೆಟ್ಟದಾಗ ಬೈಯೋದು ಏನೂ ಅವಶ್ಯಕತೆ ಇಲ್ಲ. ಮಾತಾಡ್ತಾರ, ಬೈತಾರ, ಬೈಲಿ. ಟೀಕೆ ಮಾಡೋ ಹಕ್ಕು ಎಲ್ರಿಗೂ ಇದೆ. ನಾವು ಹೇಳಿದ್ದೇ ಕರೆಕ್ಟ್ ಅಂತಲ್ಲ, ನಮ್ಮನ್ನು ಟೀಕೆ ಮಾಡುವಂಥ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಇದೆ. ಆದರೆ ಕೆಟ್ಟದಾಗ ಬೈತಾರಲ್ಲ, ಹೊಡಿತೀವಿ ಬಿಡ್ತೀವಿ ಅಂತ ಏನು ಬೇಡ, ಕೊಬ್ಬಲಿ ಅವರು. ಈಗ ಮಾರಿ ಹಬ್ಬಕ್ಕೆ ಊರ ಜಾತ್ರೆಗೆ ನಾವು ಕುರಿ ಬಿಟ್ಟಿರ್ತೀವಿ, ಕೊಬ್ಬಬೇಕು, ತಿನ್ನಿಸಿ ಕೊಬ್ಬದಾಗನೇ ಕಡಿಬೇಕಾದ್ರೆ ಮಜಾ ಬರ್ತದೆ. ಹೋರಾಟ ಮುಗಿಲಿ, ಹೋಳಿ ಹಬ್ಬ ಮಾರಿ ಹಬ್ಬ ಎರಡೂ ಒಟ್ಟಿಗೆ ಮಾಡ್ತೀವಿ ನಾವು. ಅಲ್ಲಿವರೆಗೆ ಶಾಂತವಾಗಿರಿ. ಶಾಂತ ಹೋರಾಟಕ್ಕೆ ಜಯ ಸಿಗಬೇಕು. ಆ ಅತ್ಯಾಚಾರಿಗಳು ಜೈಲಿಗೆ ಹೋಗಬೇಕು. ಸೌಜನ್ಯಳಿಗೆ, ಎಲ್ಲ ಆತ್ಮಗಳಿಗೆ ಶಾಂತಿ ಸಿಗಬೇಕು. ಅಲ್ಲಿವರೆಗೆ ಸುಮ್ಮನಿರಿ. ಅದಾದಮೇಲೆ ಹೇಳಿದ್ನಲ್ಲ, ಮಾರಿ ಹಬ್ಬ ಹೋಳಿ ಹಬ್ಬ ಎರಡೂ ಒಟ್ಟೊಟ್ಟಿಗೆ ಮಾಡೋಣಂತೆ. ಯಾರ್ಯಾರು ಕೆಟ್ಟದಾಗ ಬೈತಾರಲ್ಲ, ಇದೇ ಅವ್ರಿಗೆ ಹಬ್ಬ. ಇಷ್ಟು ಹೇಳಿ ಲೈವ್ ನಡು ಭಾಳ ಡಿಸ್ಟರ್ಬೆನ್ಸ್ ಆಯಿತು, ಲಾಂಗ್ ಆಯಿತು. ದಯವಿಟ್ಟು ಅಡಚಣೆಗಾಗಿ ಕ್ಷಮಿಸಿ. ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿ ಮಾತಾಡಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.